ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತೂಜಾ ವ್ಲಾಗ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರಾಗಿದ್ದೀನಿ. ಬೆಳಿಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು. ಹಾಗೆ ಬೆಳಗಿನ ಶುಭೋದಯ, ಎಲ್ಲರಿಗೂ ಶುಭ ದಿನವಾಗಿರಲಿ. ಇವತ್ತಿನ ದಿನ ಖುಷಿಯಾಗಿ ಕಳೀರಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬೆಳಿಗ್ಗೆ ಎದ್ದು ಕಸ ಎಲ್ಲ ಗುಡಿಸಿ, ಅಂಗಳಕ್ಕೆ ನೀರೆಲ್ಲ ಹಾಕಿ, ರಂಗೋಲಿ ಎಲ್ಲ ಹಾಕಿ, ನಾನಂತೂ ರಾತ್ರಿನೇ ಎಲ್ಲ ಸ್ವಚ್ಛ ಮಾಡಿ ಮಲ್ಕೊಂಡಿದ್ನಲ್ಲ, ಹಾಗಾಗಿ ಬೆಳಿಗ್ಗೆ ಏನೂ ಮಾಡೋಕ್ಕೋಗಿಲ್ಲ. ಆಲ್ರೆಡಿ ಚಹಾ ಮಾಡಿಟ್ಟಿನಿ. ಚಹಾ ಸ್ವಲ್ಪ ಬಿಡಬೇಕಂತ ಅಂತೀನಿ, ಆದರೂ ಬಿಟ್ಟ ಮೇಲೆ ತಲೆ ನುಸ್ತೈತಿ. ಅದು ನಾವು ಕೆಲವರು ಹೇಳ್ತಾರೆ ಅದು ನೀವು ಅನ್ಕೊಂಡಂಗೆ ಇರ್ತದೆ ಅಂತೇಳಿ. ಅನ್ಕೊಂಡಂಗಂತ ಏನಿಲ್ಲ, ಅದು ರೂಢಿ ಬಿದ್ದ ಮೇಲೆ ಅದು ಬಿಡೋಕ್ಕಾಗೋದಿಲ್ಲ. ಒಂದಿಷ್ಟು ಕುಡಿದಿದ್ದೇವೆ ಅಂದರೆ ಒಂದಿಷ್ಟಾದರೂ ಕುಡಿಬೇಕು, ಒಂದು ಅಷ್ಟು ಕಮ್ಮಿ. ಹಾಗಾಗಿ ನಾನು ಕಮ್ಮಿ ಮಾಡೀನಿ. ಒಂದು ಕಪ್ ಕುಡಿತಿದ್ದೆ, ಅರ್ಧ ಕಪ್ಪಿಗೆ ಬಂದೀನಿ. ಕೆಲವೊಂದು ಟೈಮಲ್ಲಿ ಒಂದು 4-5 ಗುಟ್ಟು ಕುಡಿತೀನಿ ಅಷ್ಟೇ, ಪೂರ್ತಿಯಾಗಿ ಬಿಡೋಕ್ಕಾಗಲ್ಲ. ಮುಖ ತೊಳ್ಕೊಂಡು ಬಂದೀನಿ, ಮುಖನೇ ಒರೆಸ್ಕೊಂಡಿಲ್ಲ. ಯಾಕೆ ಒರೆಸ್ಕೊಂಡಿಲ್ಲಪ್ಪ ಅಂದ್ರೆ ತಣ್ಣೀರಾಗ ಮುಂಜಾನೆದು ಮುಖ ತೊಳೆಯೋದ್ರಿಂದ ತುಂಬಾ ಒಳ್ಳೆಯದು. ಹಾಗೆ ಮತ್ತು ಮುಖ ಒರೆಸ್ಕೊಳ್ದೇ ಇರೋದು ಅಷ್ಟೇ ಒಳ್ಳೆಯದು. ತಣ್ಣೀರಾಗ ಮುಖ ತೊಳೆದು ಹಾಗೆ ಬಿಟ್ಟಿವೆ ಅಂತಂದ್ರೆ ನೀರೆಲ್ಲ ಮುಖ ಹೀರ್ಕೊಂಡಾಗ ನಮ್ದೇನು ಆಯಿಲ್ ಇರ್ತೈತೆ ನೋಡ್ರಿ ಮುಖದ ಮೇಲೆ, ಆ ದಿನ ಆಯಿಲ್ನ ಕಮ್ಮಿ ಆಗ್ತಾ ಬರ್ತದೆ. ಹಾಗಾಗಿ ನಾನು ರೂಢಿಯಾಗಿಬಿಟ್ಟೈತೆ. ನನಗೆ ಮೊದಲ ಜಾಸ್ತಿ ಆಯಿಲ್ ಇದ್ರಿ ಮುಖದಾಗ, ಸಿಕ್ಕಾಪಟ್ಟೆ ಆಯಿಲ್ ಸ್ಕಿನ್ ಅಂದು. ಅದು ಬಿಟ್ಟು ಹಾಗೆ ನಾನು ಹಿಂಗೆ ಹೇಳೋದನ್ನ ಕೇಳಿಬಿಟ್ಟು ಅದನ್ನು ಫಾಲೋ ಮಾಡಿದೆ. ಪೂರ್ತಿಯಾಗಿ ನನಗೆ ಆಯಿಲ್ ಅನ್ನೋದು ಪೂರಾ ಕಂಟ್ರೋಲ್ ಆಗೈತಿ. ಒಟ್ಟು ಆಯಿಲ್ ಇಲ್ಲ. ಆದ್ರೆ ಅದು ಈಗ ಏನಾಗ್ಬಿಟ್ಟೈತೆ, ಅದು ರೂಢಿ ಆಗ್ಬಿಟ್ಟೈತೆ ನನಗೆ. ಮುಖ ತೊಳ್ಕೊಳ್ದೇ ಇರೋದು, ಒರೆಸ್ಕೊಳ್ದೇ ಇರೋದು, ತೊಳ್ಕೊಂಡ್ಮೇಲೆ ಹಾಗೆ ಬಿಟ್ಬಿಡ್ತೀನಿ. ಅದು ಹಾಗೆ ರೂಢಿ ಆಗ್ಬಿಟ್ಟೈತಿ. ನೀವು ಹಂಗೆ ಫಾಲೋ ಮಾಡಿರಿ. ಆಯಿಲ್ ಸ್ಕಿನ್ ಇದ್ರೆ ಅದು ಫಾಲೋ ಮಾಡಿರಿ. ಯಾವುದೇ ಕ್ರೀಮು ಅದು ಇದು ಹಾಕೋದಕ್ಕಿಂತ ದಿನಕ್ಕೊಂದು 3 ಸಾರಿ ತಣ್ಣೀರ ಮುಖ ತೊಳೆದು ಮುಖ ಒರೆಸ್ಕೊಳ್ಳೋರೆ ಬಿಟ್ಬಿಡ್ರಿ. ಆಯಿಲ್ ತಾನೇ ಕಂಟ್ರೋಲ್ ಆಗ್ತದೆ. ನಾ ಹೆಂಗಾಗಿನಪ್ಪ ಅಂತಂದ್ರೆ ಈಗ ಆಯುರ್ವೇದಿಕ್ ಡಾಕ್ಟರ್ ಆದಂಗೆ ಆಗ್ಬಿಟ್ಟಿನಿ. ಯಾಕಂದ್ರೆ ಮುಖ ಹಾಳು ಮಾಡಿಕೊಂಡು ಅನುಭವಿಸಿ ಎಲ್ಲವನ್ನೂ ಅನುಭವ ಆಗ್ಬಿಟ್ಟೈತಿ. ಏನು ಮಾಡಿದ್ರೆ ಏನಾಗ್ತೈತಿ, ಏನು ಬಿಟ್ರೆ ಏನಾಗ್ತೈತಿ, ಎಲ್ಲ ಅರಿದು ಕೊಡ್ತಂಗೆ ಆಗ್ಬಿಟ್ಟೈತಿ ನನಗೆ. ಮನುಷ್ಯಾಗ ಒಂದು ಆರೋಗ್ಯ ಏರುಪೇರು ಆಯ್ತಂದ್ರೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿರ್ತೀವಲ್ಲ, ಅವಾಗ ನಾವೇ ಡಾಕ್ಟರ್ ಆಗಿಬಿಟ್ಟಿರ್ತೀವಿ ಕೆಲವೊಂದು ಟೈಮಲ್ಲಿ. ಇವಾಗ ನಂದು ಹಂಗೆ ಆಗಿರೋದು. ಹೇಳ್ತಾರಲ್ಲ ಹಂಗೈತ್ರಿ, ವಾರೆ ಮೇರೆ ಲಡಿಕಿ ನೆನಪಾ ಜೆರಾಕ್ಸ್ ಮಾಡಿಕೊಡೋ ಅಂದಂಗೆ. ಮುಂಜಾನೆ ಚಹಾ ಕುಡೋದು ಮಾತ್ರ ನೆನಪಿರ್ತೈತಿ. 1 ಬಾಟ್ಲ್ ಮೆಂತ್ಯ ನೆನೆಸಿಟ್ಟಿರೋದು ನೆನಪೇ ಇಲ್ಲ ನೋಡ್ರಿ. ಈ ಚಹಾ ಕ್ಯಾನ್ಸಲ್ ಈಗ. ಚಹಾ ಸೈಡಿಗೆ ಎತ್ತಿಟ್ಬಿಟ್ಟು ಮೆಂತ್ಯ ತಿಂತೀನಿ. ಮೆಂತ್ಯ ತಿಂದಾದ್ಮೇಲೆ ಒಂದು ಅರ್ಧ ತಾಸು ಬಿಟ್ಟು ಚಹಾ ಕುಡಿತೀನಿ ನೋಡ್ರಿ. ಇವತ್ತು ಈ ರೀತಿ ರಂಗೋಲಿನ ಹಾಕಿದ್ದೀನಿ. ರಂಗೋಲೆಲ್ಲ ಹಾಕಿ ಕೆಲಸಗಳಲ್ಲೆಲ್ಲ ಬಗೆಹರಿದವು. ಈಗ ನಾನು ಮೆಂತ್ಯ ಎಲ್ಲ ತಿಂದಾಯ್ತು. ಇನ್ನೋಗಿ ಜಳಕ ಮಾಡ್ಕೊಂಬರ್ಬೇಕು. ಜಳಕಕ್ಕೆ ಈ ಒಂದು ಪೌಡ್ರನ್ನ ಬಳಸ್ತೀನಿ ನಾನು ಜಳಕ ಮಾಡೋ ಟೈಮಲ್ಲಿ. ಮುಖಕ್ಕೆ ಅಷ್ಟೇ ಆದ್ರೆ ಹಾಕ್ಕೋಬೋದು, ಅಥವಾ ಇಡೀ ದೇಹಕ್ಕೆ ಕೂಡ ಇದು ಹಚ್ಕೋಬೋದು. ನಾನೇನು ಮಾಡ್ತೀನಪ್ಪ ಅಂತಂದ್ರೆ ಕೈಗೆ ಕಾಲಿಗೆ ಎಲ್ಲ ಇದ್ರಾಗೆ ಜಳಕ ಮಾಡಿಬಿಡ್ತೀನಿ. ಇದಿಷ್ಟು ಹಾಕ್ಕೊಂಡ್ರೆ ಸಾಕ್ರಿ. ಒಂದು ಚಮಚ ಸಾಕು. ಈ 1 ಚಮಚ ಪುಡಿ ತೊಗೊಂಡ್ರೆ ಇಡೀ ನಮ್ಮ ಬಾಡಿನೇ ಆಗ್ಬಿಡ್ತೀನಿ. ಅದಕ್ಕೇನು ಹಾಕ್ತೀನಪ್ಪ ಅಂದ್ರೆ ಈಗ ಸ್ವಲ್ಪ ಹಾಲು ಹಾಕ್ಕೋತೀನಿ. ಹಸಿ ಹಾಲು ಆದ್ರೆ ಬೆಸ್ಟ್. ಇವತ್ತು ಹಸಿ ಹಾಲಿಲ್ಲ, ಇವೇ ಹಾಲು ಹಾಕ್ಕೋತೀನಿ. ಹಾಲು ಹಾಕಿ ಇದನ್ನು ಮಿಕ್ಸ್ ಮಾಡ್ತೀನಿ. ಕರೆಕ್ಟಾಗಿದೆ. ಓಕೆ, ಜಳಕ ಮಾಡಿ ಬರ್ತೀನಿ. ಬಂದಮೇಲೆ ನಾಷ್ಟ ಎಲ್ಲ ರೆಡಿ ಮಾಡ್ಕೊಂಡ್ರೆ ಜಳಕ ಆಯ್ತು ನೋಡ್ರಿ. ಈಗ ದೀಪ ಹಚ್ಚೋ ಕಾರ್ಯಕ್ರಮ. ದೀಪ ಹಚ್ಚಕ್ಕೆ ಇಡ್ಲಿ ಬೆಂಕಿ ಮಾಡಬೇಕಲ್ಲ, ಲವಣ ಹಾಕ್ಬೇಕಲ್ಲ, ಅದಕ್ಕೆ ಈ ಥರ ಮಾಡ್ಕೊತೀನಿ ನಾ. ಹೀಗೆಲ್ಲ ಇಡ್ಲಿ ಇಟ್ಬಿಟ್ಟು ಗ್ಯಾಸ್ ಹಚ್ತೀನಿ ನೋಡ್ರಿ. ಅದು ಇಡ್ಲಿ ಬೆಂಕಿ ಹಾಕೈತಿ ನೋಡ್ರಿ, ಎಷ್ಟು ಬೆಂಕಿ ಆಯಿತು. ಪೂಜೆ ಮುಗಿತ್ರಿ. ಚಹಾ ಕುಡಿಯೋಕ್ಕನ ಮೊದಲು ಚಹಾ ಕಾಯ್ಸಕ್ಕಿಟ್ಟೆನಲ್ಲಿ ಕುಡಿಲಿಲ್ಲ ಆಗಲೇ ನಾನು. ಈಗ ಇದನ್ನು ರೆಡಿ ಮಾಡಿಡ್ತೀನಿ. ಈ ಥರ ಮಿಕ್ಸ್ ಮಾಡಿ ನಾವು ಇದು 2 ನಿಮಿಷ 3 ನಿಮಿಷ ಬಿಡಬೇಕು. ಸಕ್ಕರೆ, ಹಾಲು ಮತ್ತು ಬಾಳೆಹಣ್ಣೆಲ್ಲ ಮಿಕ್ಸ್ ಆಗ್ತೈತಿ ನೋಡಿರಿ. ಚಟ್ನಿ ರೆಡಿ ಆಯಿತು. ಇಲ್ಲಿ ಹಿಟ್ಟು ಕೂಡ ನೋಡಿ ಚೆಂದ ಉಬ್ಬಿ ಬಂದೈತಿ ಮಸ್ತ್ನಾಗೆ ನೋಡಿ. ಸಕ್ಕತ್ತಾಗಿ ಹಿಟ್ಟು ಉಬ್ಬೈತಿ, ನೈಸಾಗೈತಿ. ದೋಸೆ ಮಾಡಿಬಿಡ್ತೀನಿ, ಮಸಾಲೆ ದೋಸೆ ಥರ ಸೂಪರಾಗಿರ್ತೈತಿ. ಯಾವುದೋ ಚಮಚ ಹಾಕೋದ್ಬಿಟ್ಟು ಯಾವುದೋ ಚಮಚ ಹಾಕಿನಿದ್ರ
ಇಲ್ಲಿ ನೋಡ್ರಿ ಮಸಾಲೆ ಸಾಂಬಾರು ಮಸ್ತ್ನಾಗ ಕುದಿಯಾಕತೈತಿ. ಅವ್ರಿಕಾಯಿ ಇತ್ತಲ್ಲ, ಅದು ಅವ್ರಿ ಕಾಳು ಮತ್ತು ಬಟಾಣಿ ಎಲ್ಲ ಸೇರಿಸಿ ಈ ರೀತಿ ಮಸಾಲ ಮಾಡೀನಿ. ಸಕ್ಕತ್ತಾಗಿರ್ತೈತಿ ದೋಸೆಕ್ಕಂತೂ. ಇವತ್ತು ನಾನೇ ನೋಡ್ರಿ ದೋಸೆ ಕಲರ್ ಮಸಾಲೆ ದೋಸೆ ನೋಡ್ರಿ, ಶೈನಿಂಗ್ ಬಂದೈತಿ ದೋಸೆ. ಸಖತ್ತಾಗಿ ಬರ್ತಾವ್ರಿ ಈ ಥರ ಮಾಡ್ಕೊಳ್ಳೋ ದೋಸೆ. ಹಿಂಗೆ ನೋಡ್ರಿ ಮಸಾಲೆ ದೋಸೆ. ಹೌದಾ, ಕರೆಕ್ಟಾಗಿ ಬಂದಿದೆಯಾ? ನಿಮಗೆ ಮಸಾಲೆ ದೋಸೆ ಥರನೇ ಕಾಣ್ತಾ ಇದೆಯಾ? ಇದರಲ್ಲಿ ಆಲೂಗಡ್ಡೆ ಹಾಕ್ಬಿಟ್ರೆ ಮಸಾಲೆ ದೋಸೆನೇ ಅಷ್ಟೇ. ಇವ್ರದ್ದು ನೋಡ್ರಿ ನಾಷ್ಟ ನಡೆದೈತಿ. ವಾ, ವೆರಿ ಗುಡ್. ಚಲೋ ಆಗೈತಲ್ಲ. ಸಾಂಬಾರು, ಚಟ್ನಿ, ದೋಸೆ. ಏನಪ್ಪ ಅಂದ್ರೆ ಮರ್ತೋಗ್ಬಿಟ್ಟೆ. ಯಾವ ಗಂಡನೂ ಉಪವಾಸ ಇರಲ್ಲ. ಹೌದು. ಒಂದು 5 ನಿಮಿಷ ಅಡುಗೆ ಮಾಡೋಕೆ ಲೇಟ್ ಆಗಿಬಿಡ್ತಂದ್ರೆ ಇಂಥ ಹೆಂಡ್ರನ್ನ ಮಾಡ್ಕೊಂಡ್ವಲ್ಲ ನಮ್ದು ಕರ್ಮ ಅಂದ್ಬಿಡ್ತಾರೆ. ಆಮೇಲೆ ಹಸು ಆಗೋಕ್ಕಿಂತ ಮೊದಲೇ ಮಾಡಿಕೊಟ್ರೆ ಇಂಥ ಹೆಂಡ್ರನ್ನ ಮಾಡ್ಕೊಂಡು ಪುಣ್ಯ ಅನ್ನೋದು. ಒಂದು 5 ನಿಮಿಷ ಲೇಟ್ ಮಾಡಿದೆ ಅಂದ್ರೆ ಇವಕ್ಕೆ ಯಾಕೆ ಕಟ್ಕೊಂಡು ಯಾಕೆ ಕರ್ಮಕ್ಕೆ ಅನ್ನೋದು. ನಾವು ದೋಸೆ ತಿನ್ನೋಣಂತ ನಾಷ್ಟ ಮಾಡೋಣ. ನೋಡ್ರಿ ನಮ್ಮ ನಾಷ್ಟ ಈ ಥರ. ಇವರಿಗೆಲ್ಲ ಹಿಂಗೆ ಬಟ್ಟಲ್ದಾಗ ಬೇಕು, ನಮಗೆಲ್ಲ ಹಿಂಗೆ ತಾಟ್ನಾಗ ಬೇಕು. ಇದು ಹಿಂಗೆ ಇರ್ತೈತಲ್ರಿ, ಇದನ್ನು ದೋಸೆ ನೋಡ್ರಿ ಅಷ್ಟು ಮಸ್ತ್ ಬಂದೈತಿ. ಪಕ್ಕಡಿಟ್ಟಿನ ಎರಡು ಮಿಕ್ಸ್ ಆಗಬಾರ್ದು ದೋಸೆ ಜೊತೆಗೆ ತಿಳಿ. ದೋಸೆ ನೋಡ್ರಿ ಸಕ್ಕತ್ತಾಗಿ ಕುರುಮ್ ಅನ್ನತೈತೆ ಅದು. ನೋಡ್ರಿ ಈ ಕಡೆ ಸ್ವಲ್ಪ ಚಟ್ನಿ, ಈ ಕಡೆ ಸ್ವಲ್ಪ ಸಾಂಬಾರು, ಈ ಥರ ಹಚ್ಕೊಂಡು ತಿನ್ನಬೇಕು. ಸಖತ್ ಟೇಸ್ಟು. ಬರ್ರಿ ಎಲ್ಲರೂ ನಾಷ್ಟ ಮಾಡೋಣ. ಯಾರಿಗೆಲ್ಲ ಈ ರೀತಿ ತಿನ್ನೋಕೆ ಇಷ್ಟ, ಹಿಂಗೆ ಮಿಕ್ಸ್ ಮಾಡ್ಕೊಂಡು ದೋಸೆ ನೋಡ್ರಿ ಕಟ್ ಮಾಡಿದ್ರೆ ಹಂಗೆ ನಮ್ಮದು ಕಟ್ಟಾಗಿ ಬರ್ತೈತಿ. ಓಕೆ, ನಾಷ್ಟ ಮಾಡೋಣ. ಇವತ್ತೇನು ತರಕಾರಿ ತಂದಾರ ನೋಡ್ರಿ. ಏನ್ರಿ ಕಾಣವಲ್ದಲ್ಲ ನೋಡ್ರಿ. ಡುಬ್ಬು ಮೆಣಸಿನ್ಕಾಯಿ ಎಂತಿಂತ ಅದಾವ. ಇದು ಕೆಂಪು ಹೋಗಿ ಆರೆಂಜ್ ಕಾಣಕತ್ತೈತಲ್ಲ ಇದ್ರ. ನೋಡ್ರಿ ಹಾಗಲಕಾಯಿ ನೋಡ್ರಿ ಇಷ್ಟು ಬಂಗಾರ ಆಗ್ಯಾವ. ಹಿಂಗೆ ತುಂಬ ಮಾಡೋಕೆ ಮಸ್ತ್ ಅದ ಹಾಗಲಕಾಯಿ ಮತ್ತು ನುಗ್ಗೆಕಾಯಿ ಮತ್ತು ಸೌತೆಕಾಯಿ. ನೋಡ್ರಿ ಏನಾಗ್ಯಾವ ಇವಕ್ಕೆ. ನಿಮಗೆ ಇದ್ರ ಬಗ್ಗೆ ಮಾತಾಡಬೇಕು, ಅದಕ್ಕೆ ತೋರ್ಸಾಕತ್ತೀನಿ ಎಲ್ಲನೂ ತರಕಾರಿ. ನೋಡ್ರಿಗ ಮೆಣಸಿನ್ಕಾಯಿ ನೋಡ್ರಿ, ಬಜ್ಜಿ ಮೆಣಸಿನ್ಕಾಯಿ. ಹಂಗ ಇದು ಇಷ್ಟು ತರಕಾರಿ ನಾವು ಫ್ರೀಯಾಗೆ ತಂದಿರೋದು. ಇದಕ್ಕೆ ಒಂದೇ ₹1 ಕೊಟ್ಟಿಲ್ಲ. ಫ್ರೀಯಾಗಿ ಅಂಗಡಿಯಿಂದ ತೊಗೊಂಬಂದ್ರಿ ಏನಾಗಿ ಹೋಗಿವ್ರು. ಈ ತರಕಾರಿ ಅಂಗಡ್ಯಾಗ ಜನ ತೊಗೊಂಡು ಹೋಗಲ್ಲ ಅಂತೇಳಿ ಅವ್ರು ಎತ್ತಿ ಬಾಕ್ಸಿಗೆ ಸಪ್ರೇಟಾಗಿ ಎತ್ತಿ ಇಟ್ಟಿರ್ತಾರೆ ರೀ. ಇವ್ರು ಮಾತಾಡ್ಲಕ್ಕೆ ಹೋಗೋಣ, ಅವ್ರು ಕವರಿಗೆ ಹಾಕಿ ಕೊಟ್ಟು ಕಳಿಸ್ಬಿಡ್ತಾರೆ ಇವ್ರ ಸಂಗಾಟ. ಈ ಮೆಣಸಿನ್ಕಾಯಿ ಏನಾಗೈತಿ ನೋಡ್ರಿ, ಏನು ಸ್ವಲ್ಪ ಮೆತ್ತಗಾಗೈತೆ ಏನಾಗೈತಿ, ಇಷ್ಟು ಮಸ್ತ್ ಹಸಿರಾಗ್ಯದ ನೋಡ್ರಿ. ತರಕಾರಿ ನೋಡ್ರಿ ಹೆಂಗೈತಿ. ಹಾಂ, ಇಷ್ಟು ಇಂಥ ತರಕಾರಿಗೆ ಜನ ಒಯ್ಯೋದೇ ಇಲ್ಲ ಇಲ್ಲಿ. ನೋಡ್ರಿಗ ಮೆಣಸಿನ್ಕಾಯಿ, ಈ ಮೆಣಸಿನ್ಕಾಯಿ ಏನಾಗೈತಿ ನೋಡ್ರಿಗ. ಹಾಂ, ಕಲ್ಲಾಗ್ಯಾವು ತರಕಾರಿ. ಯಪ್ಪ ನನಗೆ ನೋಡಿ ಜೀವ ಹಿಂಗೆ ಆಕೈತಿ. ಈಗಿನ ಕಾಲದ ಮಂದಿಗೆ ಎಷ್ಟು ಸೊಕ್ಕ ಎಷ್ಟು ಇದು ಅನ್ನಂಗೆ ಆಗ್ಬಿಟ್ಟೈತೆ. ರೊಕ್ಕ ಮಾಡಿಸ್ತಾ ಇದಾರೆ ಎಲ್ಲ. ಕೈಯ ರೊಕ್ಕ ಇತ್ತಂದ್ರೆ ಹಿಂಗೆ ಮಾಡಿಸ್ತೈತಿ. ಇಲ್ಲಿ ಹಾಗಲಕಾಯಿ, ಇಷ್ಟು ಹಾಗಲಕಾಯಿನ ಇದಕ್ಕಿನ ಮಂದಿ ಎಲ್ಲ ತೊಗೊಂಡು ಹೋಗ್ತಾರೆ. ಇಲ್ಲಿ ಬಂದವರು ಹೋದವ್ರೆಲ್ಲ. ನುಗ್ಗೆಕಾಯಿ ನೋಡ್ರಿಗ. ಹಾಂ, ಇವು ₹20 ಕೊಡ್ತಾರೆ ಮಂಗಂಪಾಳ್ಯದಾಗ ಹೋದ್ರೆ. ಇವು ಒಂದಕ್ಕೆ ₹20 1/4 kg ಆಗ್ತದೆ. ಹೌದಿಲ್ಲ? ನೋಡ್ರಿ ಈ ಮೆಣಸಿನ್ಕಾಯಿ, ಇಷ್ಟೇ ಮೆಣಸಿನ್ಕಾಯಿ ಒಂದು ₹30 ಕೊಡಬೇಕು. ₹20-30 ಕೊಡ್ಬೇಕು ಇವಕ್ಕೆ. ಸೌತೆಕಾಯಿ 20. ಏನಿಲ್ಲಾಂದ್ರೆ 1 ಕಿಲೋ ಆದ್ರಿ ಹಾಗಲಕಾಯಿ ರೇಟ್ ಜಾಸ್ತಿ ಇರ್ಬೇಕು. ಈಗ ನಾನಂತರೂ ತರಕಾರಿ ಅಂಗಡಿ ಕಡೆ ಹೋಗಲ್ಲ, ತೊಗೊಂಬರಲ್ಲ. ನನ್ನ ಯಾವುದೇ ತರಕಾರಿ ರೇಟ್ ಗೊತ್ತಿಲ್ಲ. ಇವ್ರು ಹೇಳೋದು ಅಂದಾಜು ಮೇಲೆ ಹೇಳತ್ತಿನ. ನೋಡ್ರಿ ಇದು ಒಂದು ಅರ್ಧ ಕಿಲೋ ಇರಬೇಕು ಸೌತೆಕಾಯಿ. ಅದು ಜವಾರಿ ಸೌತೆಕಾಯಿ. ಹಾಂ, ನೋಡ್ರಿ ಇಷ್ಟು ತರಕಾರಿ. ಏನಿಲ್ಲ ಅಂದ್ರೆ ನಮ್ಗೆ ಈಗ ಒಂದು ₹100 ಐತಾ. ಹಾಂ ಹಾಂ, ನೋಡ್ರಿ 20, 30 ನಮ್ಗೆ ಇದಿಷ್ಟು ಖರ್ಚಾಗಲ್ಲ. ನಾವೇನು ಮಾಡ್ತೀವಿ, ನಮ್ಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ನಮ್ಮ ಬಾಜು ಇರೋರಿಗೆಲ್ಲ ಕೊಟ್ಬಿಡ್ತೀನ. ಅಂದ್ರೆ ಇಲ್ಲಿ ಮಂದಿಗೆ ಎಷ್ಟು ಸೊಕ್ಕದಂತ ನನಗೆ ಅನ್ಸಾಕತ್ತೈತಿ. ರೊಕ್ಕ ಎಷ್ಟು ಆಡ್ಸಾಕತ್ತದ. ಜನ ರೊಕ್ಕ ಆಡ್ಸವಲ್ರು, ರೊಕ್ಕ ಇವ್ರಿಗೆ ಆಡ್ಸಾಕತ್ತೈತಿ. ಇಂಥ ಬಂಗಾರ ಅಂತ ತರಕಾರಿ ತೊಗೊಂಡು ಹೋಗಲ್ಲ. ಲೆಕ್ಕ ಹಾಕ್ರಿ ನೀವು. ಇದನ್ನು ಒಕ್ಕಾಡ್ತಾರೆ ಅವ್ರು. ಅಕಸ್ಮಾತ್ ನಾವು ಯಾರು ಇರ್ಲಿಕ್ಕಂದ್ರೆ ಅವ್ರು ಒಕ್ಕಾಟವ್ರು. ತೊಗೊಂಡು ಹೋಗೋರು ಯಾರು ಇಲ್ಲಾಂದ್ರೆ ಒಕ್ಕಾಟ್ ಬಿಡ್ತಾರೆ ಅವ್ರು. ಡಸ್ಟ್ಬಿನ್ಗೆ ಹಾಕಿಬಿಡ್ತಾರೆ. ನೋಡ್ರಿ ಹೆಂಗೈತಿ ತಗದು.
ತರಕಾರಿ ಅಂಗಡಿಯವ್ರು ಎಷ್ಟಾದ ತೊಗೊಂಡೋಗ್ರು ಅವ್ರ ಬಳಸ್ತಾರೆ ಹೇಳ್ರಿ, ತೊಗೊಂಡು ಹೋಗಲ್ಲ. ಅವ್ರಿಗೆ ಬೇಕಾದಷ್ಟು ಅವ್ರು ತೊಗೋತಾರೆ. ನಂಗೆ ಬೇಕಾದಷ್ಟು ತೊಗೊಂಡು ಹೋಗ್ಕೊಡ್ತೀನಿ. ಇಲ್ಲ ಅದು ನಾನು ನೋಡೋದ ನೋಡ್ರಿ ಇಲ್ಲಿ ಹೆಂಗೈತಿ, ಹೊಟ್ಟೆ ಉರಿತೈತ್ರಿ ಈ ಥರ. ಇದಕ್ಕಿನ ಕನಿಷ್ಠ ಇರ್ತಾವ. ನಾವು ಮಂಗಂಪಾಳದವ ತರಕಾರಿ ತರಬೇಕಂದ್ರೆ ಇದಕ್ಕಿನ ಕನಿಷ್ಠ. ಇವು ಅಂತೂ ಹಳಿತಿ ಭಯಕ್ಕೆ ಹೋಗ್ಬೇಡ್ರ. ಮತ್ತು ಮಾತಿಗೆ ಹೇಳಕತ್ತಿನ, ಈಗ ನಮ್ಗೆ ವಯಸ್ಸಾದ್ಮೇಲೆ ನಮ್ಮ ತಗೊಲ್ ಹೆಂಗೆ ಮುದ್ದೆ ಆಗಿರ್ತೈತಿ ಹಂಗಿರ್ತಾವ ಅವು. ಇದಕ್ಕಿನ ಇದು ಭಾಳ ಚಲೋ. ಇದು ಭಾಳ ಪ್ಯೂರ್, ಇದು ತಾಜಾ. ಮಂಗಂಪಾಳ ತರಕಾರಿ ತರಕ್ಕೆ ಹೋದ್ರೆ ಅಂದ್ರೆ ನೀವು ಅಷ್ಟು ಅಧ್ವಾನವಾಗಿರ್ತಾವ. ಅಂಥದಕ್ಕೆ 40, 50, 60 ರೂಪಾಯಿ ಕೆಜಿ ಗಟ್ಲೆ ನಾವು ರೊಕ್ಕ ಕೊಡ್ತರ್ತೀವಿ. ಈ ದುಡ್ಡು ಇರೋರ್ಗೆ ದೊಡ್ಡ ದೊಡ್ಡ ಅಂಗಡ್ಯಾಗ ಈ ಥರ ಆತೈತೆ ನೋಡ್ರಿ. ಇವ್ರದ್ದು ಮಾಲ್ ಐತಿ ದೊಡ್ಡ ತರಕಾರಿದು. ಬಿಡ್ರಿ, ಮಾತಾಡ್ತಾ ಇರ್ತೀನಿ ನಾನು. ಹಂಗೆ ಏನು ಮಾಡಲಿ, ಒಟ್ಟು ಉರಿತೈತಿ. ಇಂಥ ತರಕಾರಿ ರೊಕ್ಕ ಕೊಟ್ಟು ಎಲ್ಲ ಅವ್ರು ಹಾಳು ಮಾಡ್ತಾರಲ್ಲ ಅಂತ ಹೇಳ್ಬಿಟ್ಟು. ಒಂದೊಂದು ತರಕಾರಿ ಬೆಳಿಬೇಕಂದ್ರೆ ರೈತ ಎಷ್ಟು ಕಷ್ಟಪಟ್ಟಿರ್ತಾನೆ, ಎಷ್ಟು ಬೆವರು ಸುರಿಸಿರ್ತಾನೆ. ಅವನು ಪಟ್ಟಿರೋ ಕಷ್ಟ ಅಂದ್ರೆ ಅಷ್ಟು ಇರಲ್ಲ. ಅವನು ಅಷ್ಟು ಕಷ್ಟಪಟ್ಟಿದ್ದು ಅವನಿಗೆ ಬೆಲೆ ಇಲ್ಲ ಬಿಡ್ರಿ. ಅವನಿಗೆ ಯಾರೋ ಅಷ್ಟು ಇದನ್ನು ಮಾಡಲ್ಲ, ಅನ್ನಕ್ಕೂ ಬೆಲೆ ಕೊಡಲ್ಲ. ಈಗಿನ ಜನ ರೈತರು ಅನ್ನೋದು ಬೆಲೆ ಇಲ್ಲ, ಅನ್ನಕ್ಕೂ ಬೆಲೆ ಇಲ್ಲ. ಈ ಥರ ಎಲ್ಲ ಹಾಳು ಮಾಡ್ತಾರೆ ನೋಡ್ರಿ. ಏನು ಮಾಡೋದು. ಅದೇ ರೈತನಿಗೆ ಈ ಥರದ್ದು ಅನ್ನ ಸಿಕ್ಬಿಟ್ರೆ ಬಂಗಾರ ಚಿನ್ನ ಸಿಕ್ಕಷ್ಟು ಖುಷಿ ಪಡ್ತಾರೆ ಅವರು ಅಲ್ವಾ. ನಾವಾದ್ರೂ ಅಷ್ಟೇ. ಈಗ ನಮ್ಗೆ ಈ ತರಕಾರಿ ನೋಡ್ಬಿಟ್ರೆ ಎಷ್ಟು ಖುಷಿ ಆಗತೈತಿ ಗೊತ್ತಾ. ನಮಗೆ ಈ ರೊಕ್ಕ ಕೊಟ್ರೆ ನಮಗೆ ಸಿಗೋದಿಲ್ಲ ಈ ಥರ ತರಕಾರಿ. ಒಂದೊಂದು ಟೈಮ್ ಇಲ್ಲಿ ಇವರು ಈ ಥರ ಹಾಳು ಮಾಡ್ತಾರಂದ್ರೆ ಏನು ಮಾಡೋದು ಹೇಳ್ರಿ ನೋಡೋಣ. ನಿಜವಾಗ್ಲೂ ಬೇಜಾರಾಕೈತಿ. ಮೊನ್ನೆ ಒಣಗಿಸಿ ಹುರಿದಿದ್ವಲ್ಲ ಹಾಗೆ ಮಾಡ್ಬೇಕಂತೇಳಿ ಮತ್ತೆ ಕಟ್ ಮಾಡೀನಿ. ಇವತ್ತು ನನಗೆ ಹಚ್ಚಿದ್ರು ಕಟ್ ಮಾಡ್ಲಕ್ಕ. ಕಟ್ ಮಾಡೀನಿ. ಬೀಜ ಎಲ್ಲ ಈ ಥರ ತೆಗೆದುಬಿಟ್ಟೀನಿ. ಆ ತರಕಾರಿ ಎಲ್ಲ ಅಲ್ಲೇ ಅದಿನ. ಈ ಸದ್ದ ಇವು ಹಣ್ಣು ತಿಂದಿಲ್ರಿ ನಾವು ಇನ್ನು ಇಷ್ಟು ಅದಾವ. ಇವು ಏನು ಮಾಡ್ತೀನಿ ಅಂದ್ರೆ ಜ್ಯೂಸ್ ಮಾಡಿಬಿಡ್ತೀನಿ. ಇನ್ನೇನು ಮಾಡಲಿ, ಇಷ್ಟು ಹಣ್ಣು ನಮ್ಗೆ ತಿನ್ನೋದಾಗಲ್ಲ ಇಬ್ಬರಿಗೆ. ಹಾಗಾಗಿ ಎಲ್ಲ ಮಿಕ್ಸ್ ಮಾಡಿ ಜ್ಯೂಸ್ ಮಾಡಿಬಿಡ್ತೀನಿ. ನೋಡ್ರಿ ದ್ರಾಕ್ಷಿ ಜ್ಯೂಸ್ ರೆಡಿ ಆಯಿತು. ಇದನ್ನು ಸೋಸೋದ್ರಾಗ ಕುರಿ ಕೋಣ ಬಿದ್ದು ನಾನು ಇಟ್ಟು ಕಟ್ಟಿ ಐತಿ. ಸೋಸೋದಾಗೋದಿಲ್ಲ ರೀ, ಇದು ಬೀಳೋದೇ ಇಲ್ಲ. ಇದು ಯಾವ ಜ್ಯೂಸು? ಇದೇ ಫಸ್ಟ್ ಟೈಮ್ ಮಾಡಿರೋದು ದ್ರಾಕ್ಷಿ ಹಣ್ಣಿನ ಜ್ಯೂಸ್ನ. ಗ್ಲಾಸ್ನಾಗೆ ಬಿಡಾಗತ್ತೈತಿ. ಮತ್ತು ಪಕ್ಕದ ಮನೆ ಬಿದ್ರೆ ಕಷ್ಟ. ನೋಡ್ರಿ ಭರ್ಜರಿ 2 ಗ್ಲಾಸ್ ಆಯ್ತಿದು. ಅವ್ವ ಕುಡಿದು ಸೋ ಎನ್ನೀರೇ ಸೋಬಾನ ಎನ್ನೀರೇ. ಹಿಂಗ್ಯಾಕದ ಜ್ಯೂಸಾ? ಹೆಂಗದ ಹೇಳ್ತೀನಿ ತಡ್ರಿ ನಿಮಗೆ. ಓ ಹೆಂಗದ ಯವ್ವನ ವಾಲೆವಾ ಹೆಂಗೆ ಕುಡಿಯಾಕತ್ತೀಯಲ್ಲ. ಜೀವ ಗದಗದನ್ನಾಗತ್ತೈತೆ ನನಗೆ. ಯಾಕೋ ಕೊಟ್ಟುಬಿಟ್ರಿ ಅವ್ರಿಗೆ ಆಗೋದಿಲ್ಲ ನನಗೆ. ಬಾಂಡೆ ಸಂಜೆ ಕಡೆ ಒಟ್ಟು ತೊಳೆದಿದ್ದೆ, ಏನು ಇಲ್ಲಿ ಇವತ್ತು ಸಂಜೆ ಕೆಲಸ ಅಂದ್ಕೊಂಡಿದ್ದೆ. ನೋಡ್ರಿ ಮತ್ತೆ ಸಿಂಕ್ ರೆಡಿ. ಡಸ್ಟ್ಬಿನ್ ನೋಡಿ ಯಾವ ಥರ ಮಾಡಿಟ್ಟಿನಿ. ಹಚ್ಚಿ ಡಬ ಹಚ್ಚಿ ಹಣಿ ಹೊಡೆದು ಬಿಟ್ಟಿನಿ. ಮಾನ ಮರಿ ತೆಗಿಯಂಗಾಗಿತ್ತು ಡಸ್ಟ್ಬಿನ್. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ಇಷ್ಟ ಆಯ್ತಾರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಈ ಜ್ಯೂಸ್ ಕುಡಿದ್ಬಿಟ್ಟು ಒಂಥರ ಸರಾಯಿ ಕುಡ್ದಾಗ ಆಗ್ಬಿಡ್ತೇನೋ. ತಲೆಯಲ್ಲಿ ಗಿರ್ಗಿರ್ ಆ ಜ್ಯೂಸ್ ಮಾಡ್ಬೇಕಾದ್ರೆ ಸರಾಯಿ ವಾಸನೆ ಬಂತು ಅಂತ ಹೇಳ್ದೇನ ಇವರಿಗೆ. ಅವ್ರು ಹೇಳಿದ್ರು. ಮತ್ತು ಇನ್ನೇನು ಮಾಡ್ತಾರ, ಕೆಲವೊಂದು ಇದ್ರಾಗ ಅದನ್ನೇ ಮಿಕ್ಸ್ ಮಾಡಿ ಮಾಡ್ತಾರ, ಹಂಗೆ ಇರ್ತೈತಿ ಅದು ಅಂತ ಹೇಳಿದ್ರು. ಅದ್ರಲ್ಲೇ ಮಾಡ್ತಾರ. ಪ್ಯೂರಿ ಅದ್ರಲ್ಲೇ ಆಗುತ್ತೋ, ಸಾರಾಯಿ ಅದ್ರಲ್ಲೇ ಆಗುತ್ತೋ, ನನಗೆ ಒಂಥರ ಆಗಕತ್ತೈತಿ ಸದ್ದು. ಹಾಸ್ಕೊಂಡು ಮುಕ್ಕೋತೀನಿರಪ್ಪ. ಬಾಯ್ ಎಲ್ಲರಿಗೂ. ಗುಡ್ ನೈಟ್.